ತನ್ನ ತಂದೆಯ ಹೀರೋ ಹೊಂಡಾ ಸ್ಪ್ಲೆಂಡರ್ ಬೈಕ್, ಅದಕ್ಕೆ 26 ವರ್ಷ ಆಗಿದೆ. ಆ ಬೈಕ್ನಲ್ಲಿ ಇವರು ನೇಪಾಳ ಪ್ರವಾಸವನ್ನು ಮಾಡಿ ವಾಪಸ್ ಬಂದಿದ್ದಾರೆ. ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಮತ್ತೆ ಉತ್ತರ ಪ್ರದೇಶ್ ಮಾರ್ಗವಾಗಿ ನಾನು ನೇಪಾಳ ಗಡಿಯನ್ನು ತಲುಪ್ತೇನೆ. ಸರಿಸುಮಾರು 6ನೇ ದಿವಸ ನೇಪಾಳ ಗಡಿ ಅಂದ್ರೆ ಸನೌಲಿ ಊರಿಗೆ ನಾನು ತಲುಪ್ತೇನೆ. ಸಾಧಾರಣ 2300 ಕಿಲೋಮೀಟರ್ ಕೇವಲ 5 ದಿವಸ. ಅಂದ್ರೆ 6ನೇ ದಿವಸ ನಾನು ಅಲ್ಲಿ ಬೆಳಿಗ್ಗೆ ಆ ಬಾರ್ಡರ್ ಹತ್ರ ಇದ್ದೆ. ಇಲ್ಲಿಂದ ನೇಪಾಳ ನಾನು 5500 ಕಿಲೋಮೀಟರ್ ಟೋಟಲ್ ಒಂದು 20 ದಿವಸಗಳಲ್ಲಿ. ಮತ್ತೆ ನನ್ನ ಪೆಟ್ರೋಲ್ ಖರ್ಚು ಅಂದ್ರೆ ಟೋಟಲ್ ಒಂದು 11,000 ಚಿಲ್ಲರೆಯಷ್ಟು ನಂಗೆ ಖರ್ಚಾಗಿದೆ. ಹಲೋ, ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಈ ಸ್ಟೋರಿನಲ್ಲಿ 23 ವರ್ಷ ಪ್ರಾಯದ ವಿದ್ಯಾರ್ಥಿಯೊಬ್ಬರು ಪ್ರಜ್ವಲ್ ಶೆಣೈ ಅಂತ ಫೀಚರ್ ಆಗ್ತಾ ಇದ್ದಾರೆ. ಇವರಿಗೆ ರೈಡಿಂಗ್ ಅಂದರೆ ಪ್ಯಾಷನ್. ಏನು ಮಾಡಿದ್ದಾರೆ ಗೊತ್ತಾ, ಮೊನ್ನೆ ಮಾರ್ಚ್ 10ಕ್ಕೆ ಆರಂಭ ಮಾಡಿ 20 ದಿನಗಳ ಕಾಲ ತನ್ನ ತಂದೆಯ ಹೀರೋ ಹೊಂಡಾ ಸ್ಪ್ಲೆಂಡರ್ ಬೈಕ್, ಅದಕ್ಕೆ 26 ವರ್ಷ ಆಗಿದೆ. ಆ ಬೈಕ್ನಲ್ಲಿ ಇವರು ನೇಪಾಳ ಪ್ರವಾಸವನ್ನು ಮಾಡಿ ವಾಪಸ್ ಬಂದಿದ್ದಾರೆ. ಈ ಕಾಲದಲ್ಲಿ ಯೂತ್ ಎಲ್ಲ ಫ್ಲೈಟು, ಟ್ರೈನು ಮತ್ತು ಸ್ವಲ್ಪ ಪಾಶ್ ಬೈಕ್ಗಳಲ್ಲೆಲ್ಲ ಹೋಗುವಂಥ ಕಾಲದಲ್ಲಿ ಪ್ರಜ್ವಲ್ ಮಾತ್ರ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳಿ ಒಂದು ವಿದೇಶ ಪ್ರವಾಸ ಮಾಡಿ ಬಂದಿದ್ದಾರೆ. ನಮ್ಮ ರಿಸರ್ಚ್ ಪ್ರಕಾರ ಈ ಥರ ಅಂದರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಅತ್ಯಂತ ಹಳೆಯ ಬೈಕ್ನಲ್ಲಿ ಪ್ರವಾಸ ಕೈಗೊಂಡಂತಹ ಮೊದಲ ಭಾರತೀಯ ಇವರು ಅಂತ ಅರ್ಥ ಆಗುತ್ತೆ. ನಾನು ಟ್ರೈ ಮಾಡಿದೆ, ಗೂಗಲಲ್ಲಿ, ಮೆಟಾದಲ್ಲೆಲ್ಲ ತುಂಬ ಸರ್ಚ್ ಮಾಡಿದೆ, ಬಟ್ ಅಂಥದ್ದೇನು ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಾರೆ. ಇವರ ಪ್ರವಾಸ ಕಥನ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಈ ಸ್ಟೋರಿ ನೋಡಿ. ಸೊ ಮೊದಲಿದಾಗಿ ನಾನು ಮೊನ್ನೆ ಮಾರ್ಚ್ 10ನೇ ತಾರೀಕು ಇಲ್ಲಿ ನಮ್ದು ಉಡುಪಿ ಶಕ್ತಿ ಶೋರೂಮಿಂದ ಹೊರಟಿದ್ದೆ. ಮತ್ತೆ ನಾನು ಇಲ್ಲಿಂದ ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಮತ್ತೆ ಉತ್ತರ ಪ್ರದೇಶ್ ಮಾರ್ಗವಾಗಿ ನಾನು ನೇಪಾಳ ಗಡಿಯನ್ನು ತಲುಪ್ತೇನೆ. ಇಲ್ಲಿಂದ ಸರಿಸುಮಾರು 6ನೇ ದಿವಸ ನಾನು ನೇಪಾಳ ಗಡಿ ಅಂದ್ರೆ ಸನೌಲಿ ಅಂತ ಒಂದು ಊರಿಗೆ ನಾನು ತಲುಪ್ತೇನೆ. ಅಲ್ಲಿಯವರೆಗೆ ನಾನು ಸಾಧಾರಣ 2300 ಕಿಲೋಮೀಟರ್ ಕೇವಲ 5 ದಿವಸ. ಅಂದ್ರೆ 6ನೇ ದಿವಸ ನಾನು ಅಲ್ಲಿ ಬೆಳಿಗ್ಗೆ ಆ ಬಾರ್ಡರ್ ಹತ್ರ ಇದ್ದೆ. ಥ್ರೂ ಔಟ್ ಹೋಗುವ ದಾರಿಯಲ್ಲಿ ನಾನು ಪರ್ ಡೇ ಅರೌಂಡ್ 500, 500, 600 ಕಿಲೋಮೀಟರ್ ಎಲ್ಲ ಕ್ರಮಿಸ್ತಾ ಇದ್ದೆ ಆ ಗಾಡಿ. ಮತ್ತೆ ನಾನು ರಾತ್ರಿ ಡ್ರೈವ್ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಪರ್ ಡೇ ಒಂದು ಬೆಳಿಗ್ಗೆ 6ರಿಂದ ಮಧ್ಯಾಹ್ನ ಒಂದು 11-11:30ವರೆಗೆ ಒಂದು 300-250 ಕಿಲೋಮೀಟರ್ ಕ್ರಮಿಸಿ, ತದನಂತರ ನಾನು ಬಿಸಿ ತಾಪಮಾನ ಇರುವ ಕಾರಣ ಅಲ್ಲಿ ಹೆಚ್ಚೆಚ್ಚು ಅಂದ್ರೆ 40 ಇಲ್ಲ 38 ಡಿಗ್ರಿ ಎಲ್ಲ ಇರುವ ಕಾರಣ ಈ ಗಾಡಿಯಲ್ಲಿ ಅಂದ್ರೆ ಹೀಟ್ ನಮ್ಗೆ ಇದು ಡ್ರೈವ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಂದ್ರೆ ಇದು ಗಾಡಿ ಕೂಡ ಅಷ್ಟೇನು ಸ್ಪೀಡ್ ಹೋಗುದಿಲ್ಲ, ಅಂದ್ರೆ 75-80 ಒಳಗೆ ಹೋಗ್ತಿತ್ತು. ಸೊ ಅದು ಕಾರಣ ನಾನು 12ರಿಂದ 3-4 ಗಂಟೆಯವರೆಗೆ ಎಲ್ಲಿಯಾದ್ರೂ ಒಂದು ಡಾಬಾ ಇಲ್ಲ ಪೆಟ್ರೋಲ್ ಪಂಪ್ ಅಲ್ಲಿ ನಾನು ಸ್ಟೇ ಆಗಿ ಅಲ್ಲಿ ಒಂದು ವಿಶ್ರಾಮ ಎಲ್ಲ ಪಡೆದು, ತದನಂತರ ಸಾಯಂಕಾಲ ಒಂದು 5 ಗಂಟೆ ನಂತರ ರಾತ್ರಿ ಒಂದು 10-9 ಗಂಟೆಯವರೆಗೆ ಪುನಃ ಡ್ರೈವ್ ಮಾಡಿ ಆ ದಿವಸದ ನಾನು ನನ್ನ ಒಂದು 500-600 ಕಿಲೋಮೀಟರ್ ಒಂದು ದಿವಸಕ್ಕೆ ಏನೊಂದು ಗೋಲ್ ಇದೆಯೋ ಅದು ಕಂಪ್ಲೀಟ್ ಮಾಡ್ತಾ ಇದ್ದೆ. ಸೊ ಈಗ ಉಡುಪಿಯಿಂದ ನೇಪಾಲ್ ಮತ್ತೆ ವಾಪಸ್ ಟೋಟಲ್ ಎಷ್ಟು ಕಿಲೋಮೀಟರ್ಸ್ ಆಗಿದೆ? ಎಷ್ಟು ಪೆಟ್ರೋಲ್ ನಿಮ್ಗೆ ಬೇಕಾಗಿದೆ? ನೀವು ರೈಡಿಂಗ್ ಯಾಕೆ ಮಾಡ್ತೀರಾ? ನಿಮ್ಮ ಖುಷಿಗಾಗಿ ಮಾಡ್ತಿರೋ ಅಥವಾ ಏನಾದ್ರೂ ಕಲಿಬೇಕು ಅಂತನೋ ಅಥವಾ ಹೊಸ ಅನುಭವಕ್ಕೋ ಯಾಕಾಗಿ ಮಾಡ್ತೀರಿ? ಸರ್, ಇಲ್ಲಿಂದ ನೇಪಾಳ ನಾನು 5500 ಕಿಲೋಮೀಟರ್ ಟೋಟಲ್ ಒಂದು 20 ದಿವಸಗಳಲ್ಲಿ. ಮತ್ತೆ ನನ್ನ ಪೆಟ್ರೋಲ್ ಖರ್ಚು ಅಂದ್ರೆ ಟೋಟಲ್ ಒಂದು 11,000 ಚಿಲ್ಲರೆಯಷ್ಟು ನಂಗೆ ಖರ್ಚಾಗಿದೆ. ಮತ್ತೆ ನನ್ನ ಈ ಒಂದು ರೈಡಿಂಗ್ ಪ್ಯಾಷನ್ ಅಂದ್ರೆ ನಾನೀಗ ಸದ್ಯ ಕಲಿತಾ ಇದ್ದೇನೆ. ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಟೂರಿಸಂ ನ ವ್ಯಾಸಂಗ ಮಾಡ್ತಾ ಇದ್ದೇನೆ ನಾನು. ಪ್ರಸ್ತುತ ನಂಗೆ ಯಾವಾಗ ಕಾಲೇಜಲ್ಲಿ ನಮ್ಗೆ ರಜೆ ಕೊಡ್ತಾರೋ ಇಲ್ಲ ರಜೆ ಟೈಮ್ ಅಲ್ಲಿ ಒಂದು 15 ದಿವಸದ್ದು 20 ದಿವಸದ ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಒಂದು ರೈಡ್ ಪ್ರಿಪೇರ್ ಅಂದ್ರೆ ನನ್ನ ಒಂದು ಹೊಸ ಅಂದ್ರೆ ರೈಡ್ ಒಂದು ಹೊಸ ಬೇರೆ ಜಾಗಕ್ಕೆ ಹೋಗುವಾಗ ನಮ್ಗೆ ತುಂಬಾ ಕಲೀಲಿಕ್ಕೆ ಸಿಗ್ತದೆ. ಅಲ್ಲಿಯ ಒಂದು ಆಚರಣೆ ಆಗ್ಲಿ, ಅಲ್ಲಿಯ ಒಂದು ಜನರ ಒಂದು ದಿನಚರಿ ಆಗ್ಲಿ, ಅಲ್ಲಿಯ ಒಂದು ಟ್ರೆಡಿಷನ್ ಎಲ್ಲ ನಮ್ಗೆ ತುಂಬಾ ಒಂದು ಕಲೀಲಿಕ್ಕೆ ಸಿಗ್ತದೆ. ಆಸ್ ನಾನೀಗ ನನ್ನೊಂದು ರೈಡ್ ಆಸ್ ಅ ಪ್ಯಾಷನ್ ನಾನು ಮಾಡ್ತಾ ಇದ್ದೇನೆ. ನನ್ನ ಪ್ರೊಫೆಷನ್ ನಾನು ಈಗ ಕಲಿತಾ ಇದ್ದೇನೆ ಸದ್ಯಕ್ಕೆ. ನೇಪಾಳವನ್ನ ಆಯ್ಕೆ ಮಾಡ್ಕೊಂಡಿದ್ದು ಯಾಕಾಗಿ? ಮತ್ತೆ ನಿಮ್ ಬೈಕಲ್ಲಿ ಕನ್ನಡದ ಬಾವುಟ ನೋಡಿ ಬಹಳ ಖುಷಿ ಆಯ್ತು. 20 ದಿನ ಹೀಗೆ ಇತ್ತ ಜರ್ನಿನಲ್ಲಿ ನಿಮ್ಗೆ ಕನ್ನಡಿಗರು ಯಾರಾದ್ರೂ ಸಿಕ್ಕಿದ್ರಾ? ಸರ್, ಮೊದಲಿದಾಗಿ ನೇಪಾಳ ಯಾಕೆಂದ್ರೆ ಈವರೆಗೆ ನಾನು ಭಾರತದಲ್ಲಿ 16 ರಾಜ್ಯ
ಅಂದ್ರೆ ನಾವು ಕಾಶ್ಮೀರಿಂದ ಕನ್ಯಾಕುಮಾರಿಯವರೆಗೆ ಎಲ್ಲ ರಾಜ್ಯವನ್ನು ಸುತ್ತಿ ಏನೋ ನಂಗೆ ಅನಿಸಿತು, ಯಾಕೆ ನಾನು ಇವರಿಗೆ ನಾನು ದೇಶವನ್ನೇ ಸುತ್ತಿದ್ದೇನೆ, ಯಾಕೆ ಒಂದು ಇಂಟರ್ನ್ಯಾಷನಲ್ ಒಂದು ರೈಡ್ ಮಾಡಬಾರ್ದು, ವಿದೇಶ ನೋಡಬಾರ್ದು ಇದೇ ಗಾಡಿಯಲ್ಲಿ ಅಂತ ನಂಗೆ ಒಂದು ಇದಾಯಿತು. ಅದಕ್ಕೋಸ್ಕರ ನಾನು ರಿಸರ್ಚ್ ಎಲ್ಲ ಮಾಡುವಾಗ ಅಂದರೆ ನೇಪಾಳ ಒಂದು ಸೇಫೆಸ್ಟ್, ಅಂದರೆ ಆಸ್ ಅ ಇಂಡಿಯನಿಗೆ ಗಾಡಿ ಕೊಂಡೋಗ್ಲಿಕ್ಕೆ ಅಷ್ಟೇನು ಹೆವಿ ಪ್ರೊಸೀಜರ್ ಅಂತ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ನೇಪಾಳ ಅಂತ ಒಂದು ದೇಶವನ್ನು ನಾನು ಸೆಲೆಕ್ಟ್ ಮಾಡಿದೆ. ನಮ್ಮ ರಾಜ್ಯದ ಬಾವುಟ ನಾನು ಇಲ್ಲಿ ಉಡುಪಿಯಿಂದವೇ ಇಲ್ಲಿಂದ ಹಾರಿಸ್ತಕೊಂಡೇ ಹೋಗಿದ್ದೆ. 20 ದಿವಸಗಳ ಕಾಲ ನನ್ನ ಈ ಬೈಕ್ ಒಟ್ಟಿಗೆ ಇತ್ತಿದ್ದು ನಮ್ಮ ಧ್ವಜ. ಅಲ್ಲಿ ನನಗೆ ನೇಪಾಳದಲ್ಲಿ ಒಬ್ಬರು, ನಾನಂದರೆ ಕಾಠ್ಮಂಡುವಿಂದ ಪೋಖ್ರಾ ಅಂತ ಒಂದು ಊರಿಗೆ ಹೋಗ್ತಾ ಇರುವಾಗ ಒಬ್ಬರು ಅಲ್ಲಿಯ ಜನರು, ಅಲ್ಲಿಯ ಒಂದು ನಂಬರ್ ಪ್ಲೇಟ್ ಇರುವ ಗಾಡಿ ನನ್ನನ್ನು ಓವರ್ಟೇಕ್ ಮಾಡಿ ಒಂದು ಸೈಡಿಗೆ ನಿಲ್ಲಿಸ್ತಾರೆ. ಕೇಳ್ತಾರೆ, ನೀನು ಅಂದರೆ ಹಿಂದಿಯಲ್ಲಿ ಕೇಳಿಸ್ತಾರೆ, ಇದು ಒಂದು ನಮ್ಮ ಧ್ವಜ ಯಾವುದು ಕರ್ನಾಟಕದ ಅಂತ ಕೇಳ್ತಾರೆ. ಅಂದರೆ ಅಲ್ಲಿ ನೋಡಿದಾರಂತ ಅವ್ರು ಹೇಳಿದರು. ಹೌದು, ನಾನು ಅಂದರೆ ಕರ್ನಾಟಕ ಮಂಗಳೂರಿಂದ ಬರ್ತಾ ಇದ್ದೇನೆ ಅಂದರೆ ಹೇಳಿದೆ. ಅದಕ್ಕೋಸ್ಕರ ಅವರು ನಾನಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತೇನೆ ಅಂತ ಹೇಳಿ ಅವರು ನನ್ನನ್ನು ಸ್ವಲ್ಪ ಮುಂದಕ್ಕೆ ಕರ್ಕೊಂಡು ಒಂದು ಹೋಟೆಲಿಗೆ ಕರ್ಕೊಂಡು ಅಲ್ಲಿ ನನಗೆ ತಂಪು ಪಾನಿ ಆಗಲಿ ತಿಂಡಿ ಎಲ್ಲ ತೆಗೆಸಿಕೊಂಡು, ಮತ್ತು ನನ್ನ ಥ್ರೂ ಔಟ್ ರೈಡಿಗೆ ಏನಾದರೂ ಸಮಸ್ಯೆ ಎಲ್ಲ ಆದರೆ ಅಲ್ಲಿಯ ಒಬ್ಬರು ಕಾಂಟ್ಯಾಕ್ಟ್ ಎಲ್ಲ ಮಾಡಿಸಿ ನಿಮಗೆ, ಮತ್ತು ದಾರಿ ಅಂದರೆ ನೆಕ್ಸ್ಟ್ ಎಲ್ಲಿಗೆ ಪ್ಲ್ಯಾನ್ ನಿಂದು, ಅಂದರೆ ಅಲ್ಲಿಯ ಹೋಗಲಿಕ್ಕೆ ಹೇಗೆ ರೂಟ್ ಅದೆಲ್ಲ ನನ್ನನ್ನು ಒಂದು ಒಳ್ಳೆ ಗೈಡ್ ಥರ ಮಾಡಿ ನನಗೆ ಒಂದು ಸಪೋರ್ಟ್ ಮಾಡಿದ್ದಾರೆ ಅಲ್ಲಿಯ ಜನರು. ದೇಶ ಹೇಗಿದೆ ಸರ್? ನೇಪಾಳ ದೇಶ ತುಂಬ ಸೂಪರ್ ಸರ್. ಅಂದರೆ ಎಲ್ಲಿ ಪೂರ ಕಡೆ ಕ್ಲೀನ್ ಆ್ಯಂಡ್ ಗುಡ್ಡ ಗಿರಿಶಿಖರ, ಅಂದರೆ ಎಲ್ಲ ಒಂದು 50 ಕಿಲೋಮೀಟ್ರಿಗೆ ಒಂದೊಂದು ಬೆಟ್ಟ, ಅಂದರೆ ಒಂದು ಮರ ಗಿಡ ಆಗಲಿ ಎಲ್ಲ ಚೇಂಜ್ ಆಗ್ತಾ ಇರ್ತದೆ. ಒಂದು ಸೈಡ್ 20 ಡಿಗ್ರಿ ಚಳಿ ಇದ್ದರೆ ಒಂದು ತಾಪಮಾನ ಇದ್ದರೆ, ಇನ್ನೊಂದು ಸೈಡ್ ನೀವು ನೇಪಾಳದ ಇನ್ನೊಂದು ತುದಿಗೆ ಹೋದರೆ -7 -5 ತನಕ ಒಂದು ಟೆಂಪರೇಚರ್ ಇರುವ ಪ್ರದೇಶ ಕೂಡ ಇದೆ ಅಲ್ಲಿ. ಸ್ನೋಫಾಲ್ ಸಿಕ್ಕಿತ್ತಾ? ಹೌದು ಸರ್. ನಾನಂದ್ರೆ ಮುಕ್ತಿನಾಥ್ ಅಂತ ಒಂದು ಜಾಗ ಇದೆ, ಲೋವರ್ ಮುಸ್ಟಾಂಗ್, ಅಲ್ಲಿ ಕೂಡ ನಾನು ಹೋದಾಗ ಅಂದ್ರೆ ಆ ದಿವಸ -7 ಅಂಡ್ ನಂಗೆ ಲೈವ್ ಸ್ನೋಫಾಲ್ ಕೂಡ ಒಂದು ಅನುಭವ ಆಯಿತು. ಒಂದು ಲೈಫ್ ಟೈಮ್ ನನ್ನ ಒಂದು ಮೆಮೊರಿಯಬಲ್ ಅದು ಒಂದು. ಓಕೆ, ನಿಮ್ಮ ಬೈಕ್ ಏನಾದ್ರು ಸಮಸ್ಯೆ ಕೊಡ್ತಾ ಅಥವಾ ಪೆಟ್ರೋಲ್ ಇದೆ ಏನಾದ್ರು ಸಮಸ್ಯೆ ಆಯ್ತಾ? ಸರ್, ನನ್ನ ಬೈಕ್ ದೇವರ ದಯದಲ್ಲಿ ಏನೂ ತೊಂದರೆ ಆಗಲಿಲ್ಲ. ಅಂದರೆ ನಾನು ಇಲ್ಲಿಂದ ಹೋಗುವಾಗ ರೀಕಂಡೀಷನ್ ಮಾಡಿಯೇ ಹೋದದ್ದು. ಆ್ಯಂಡ್ ನನಗೆ ಬರ್ತಾ ದಾರಿಯಲ್ಲಿ ಸ್ವಲ್ಪ ಪೆಟ್ರೋಲ್ ಇದು ಸ್ವಲ್ಪ ಕೊರತೆ ಆಯಿತು. ಯಾವಾಗ ನಾನು ಉತ್ತರ ಪ್ರದೇಶ ಬಂದೆ ಆ ಟೈಮಲ್ಲಿ ಸ್ವಲ್ಪ ನನಗೆ ಉತ್ತರ ಪ್ರದೇಶ ಆ್ಯಂಡ್ ಮಧ್ಯಪ್ರದೇಶ ಬಾರ್ಡರ್ ಹತ್ತಿರ ನಂಗೆ ತುಂಬ ಒಂದು ಪೆಟ್ರೋಲ್ ಸಮಸ್ಯೆ ಆಯಿತು. ಅಂದರೆ ಅಲ್ಲಿಯ ಜನರು ಏನಂತ ಇದು ಮಾಡ್ತಿದ್ರು ಅಂದರೆ ಪೆಟ್ರೋಲ್ ಇನ್ನೂ ಸದ್ಯಕ್ಕೆ ಸಿಗ್ತಾ ಇಲ್ಲ ಅಂತ ಎಲ್ಲ ಹೇಳಿ ಅವರು ಒಂದು ಭ್ರಮೆಯಲ್ಲಿದ್ದರು. ಆ ಕಾರಣಕ್ಕೋಸ್ಕರ ನಂಗೆ ಸ್ವಲ್ಪ ಫ್ಯೂಲ್ ಅಂದರೆ 100-200 ರೂಪಾಯಿದಷ್ಟೇ ಅವರು ಕೊಡ್ತಾ ಇದ್ರು. ಆ್ಯಂಡ್ ನಮಗೆ ಯಾವಾಗಲೂ ಫುಲ್ ಟ್ಯಾಂಕೇ ಬೇಕು, ಅಂದರೆ ಒಂದು 500-600 ಕಿಲೋಮೀಟರ್ ಹೋಗಲಿಕ್ಕೆ ಫುಲ್ ಟ್ಯಾಂಕೇ ಬೇಕು. ಅವರು ಅಲ್ಲಿ ಜನರು ಏನು ಮಾಡ್ತಿದ್ದಾರೆ ಅಂದರೆ 2 ಲೀಟ್ರ್ 1.5 ಲೀಟ್ರ್ ತಕ್ಕಿಂತ ಪೆಟ್ರೋಲ್ ಹಾಕ್ತಾ ಇದ್ರು. ಮತ್ತು ತುಂಬ ಒಂದು ಲೈನ್ ಇತ್ತು ಪೆಟ್ರೋಲ್ ಪಂಪಲ್ಲಿ. ಒಂದೊಂದು ಪೆಟ್ರೋಲ್ ಪಂಪಲ್ಲಿ ಸಾಧಾರಣ ನಾನು 15ರಿಂದ ಅರ್ಧ ಗಂಟೆಯವರೆಗೆ ಕಾಯ್ದಿದ್ದೇನೆ ಒಂದು 200 ರೂಪಾಯಿ ಪೆಟ್ರೋಲ್ಗೋಸ್ಕರ. ಬೇರೆ ದೇಶದ ಗಾಡಿ ಅಲ್ಲಿಗೆ ಹೋಗುವಾಗ ಅವ್ರದ್ದು ಏನಾದ್ರು ಕಂಡೀಷನ್ಸ್ ಇತ್ತಾ? ಹೌದು ಸರ್. ಅಂದರೆ ನಾವು ಭಾರತದಿಂದ ನಮ್ಮ ಸ್ವಂತ ಗಾಡಿ ತಗೊಂಡ್ಕೊಂಡು ಹೋಗುವಾಗ ಪ್ರಾಪರ್ ಬೈಕಿದು ಒಂದು ಡಾಕ್ಯುಮೆಂಟೇಷನ್ ಇರಬೇಕು, ಮತ್ತು ನಮ್ಮದು ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಇರಬೇಕು. ಆ್ಯಂಡ್ ಅಲ್ಲಿ ಅವರು ಒಂದು ಗಾಡಿದು ಫಿಟ್ನೆಸ್ ಆಗಲಿ ಅದೆಲ್ಲ ನೋಡಿ ಅವರೊಂದು ಅಲ್ಲಿ ಪರ್ಮಿಟ್ ಅಂತ ಹೇಳ್ತಾರೆ, ಅಂದರೆ ಅಲ್ಲಿ ಜನರು ಬನ್ಸರ್ ಅಂತ ಹೇಳ್ತಾರೆ. ನಾವು ಆ ಬನ್ಸರ್ 1 ವಾರದ್ದಿಲ್ಲ 2 ವಾರದ್ದು ಮಾಡಿ ನಾವು ನೇಪಾಳ ದೇಶವನ್ನು ನೋಡ್ಬೋದು. ಮತ್ತು ಬೇರೆ ಪರ್ಮಿಟ್ ಅಂತ ಇನ್ನೊಂದಿದೆ, ಅದು ನೀವು ಮುಕ್ತಿನಾಥ ಇಲ್ಲ ಲೋವರ್ ಮುಸ್ಟಾಂಗಿಗೆಲ್ಲ ಹೋಗ್ಲಿಕ್ಕಿದ್ರೆ ಸೊ ನಿಮಗೆ ಅಲ್ಲಿ ಒಂದು ಸ್ಪೆಷಲ್ ಪರ್ಮಿಟ್ ಅಂತ ಇದೆ, ಅದು ಪೋಖ್ರಾದಲ್ಲಿ ಮಾಡುವಂಥದ್ದು. ಅಲ್ಲಿ ನಿಮಗೆ 3 ದಿವಸದ 4 ದಿವಸದಂತ ನಿಮ್ಮ ಎಷ್ಟು ದಿವಸದ ಪ್ಲ್ಯಾನ್ ಬಗ್ಗೆ ಅವರು ಕೊಡ್ತಾರೆ. ಅದು ಆ್ಯಕ್ಚುಲಿ 1000 ರೂಪೀಸ್ ನೇಪಾಳಿ ಅಂತ ಆಗ್ತದೆ ಅಷ್ಟು.